ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ನಾವು ವಿಜ್ಞಾನ ತರಗತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಪಾಠದಿಂದ ಒಂದು ಚಟುವಟಿಕೆಯನ್ನು ಆರಿಸಿಕೊಂಡಿದ್ದೇವೆ. ಚಟುವಟಿಕೆಯ ಹೆಸರು ಅನಿಲ ವಸ್ತುಗಳು ದ್ರವ ಮತ್ತು ಘನವಸ್ತುಗಳಿಗಿಂತ ಹೆಚ್ಚು ಸಂಪೀಡನೆಯನ್ನು ಹೊಂದಿವೆ. ತಂಡದ ಹೆಸರು ಆರ್ಕಿಮಿಡೀಸ್. ತಂಡದ ನಾಯಕ ಚಂದನ್ ಕೆ. ತಂಡದ ಇತರ ಸದಸ್ಯರುಗಳಿದ್ದಾರೆ. ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು 3 ಸಿರಿಂಜ್ಗಳು ಮತ್ತು 1 ಗ್ಲಾಸಿನಷ್ಟು ನೀರು ಮತ್ತು ಸೀಮೆ ಸುಣ್ಣದ ಪುಡಿ. ಈಗ ಪ್ರಯೋಗವನ್ನು ಶುರು ಮಾಡೋಣ. ಒಂದು ಸಿರಿಂಜಿನಲ್ಲಿ ಅನಿಲವನ್ನು ತುಂಬೋಣ. ಮತ್ತು ಇನ್ನೊಂದು ಸಿರಿಂಜಿನಲ್ಲಿ ನೀರನ್ನು ತುಂಬುವುದು, ಇನ್ನೊಂದರಲ್ಲಿ ಸಿಮೆಂಟ್ ಸುಣ್ಣದ ಪುಡಿಯನ್ನು ತುಂಬುವುದು. ಸರ್ ಕೊಡು. ಅವನಿಗೆ ಕೊಡಕ್ಕ. ಈಗ ಪಿಸ್ಟನ್ ಚಲಿಸೋದಕ್ಕೆ ಹೇಳು. ಇವಾಗ 3 ಪಿಸ್ಟನ್ ಸೇರಿಸಿ. ನೀನು ಫಸ್ಟ್ ಅಲ್ಲಿ ವಿಡಿಯೋ ಮಾಡಿ. ನೀವು ಈ ಪ್ರಯೋಗದಿಂದ ಏನನ್ನು ಗಮನಿಸಿದಿರಿ? ಗಾಳಿ ತುಂಬಿದ ಪಿಸ್ಟನ್ನಲ್ಲಿ ಗಾಳಿಯು ಸರಾಗವಾಗಿ ಚಲಿಸುತ್ತದೆ. ನೀರು ತುಂಬಿದ ಪಿಸ್ಟನ್ ಸಿಮೆಂಟ್ ಸುಲಭವಾಗಿ ಚಲಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಸೀಮೆ ಸುಣ್ಣದ ಪುಡಿಯ ಸಿರಂಜ್ನಲ್ಲಿ ಪಿಸ್ಟನ್ ಚಲಿಸಲು ಸಾಧ್ಯವಾಗುವುದಿಲ್ಲ. ಪ್ರಯೋಗದ ಫಲಿತಾಂಶ: ಅನಿಲ ವಸ್ತುಗಳು ದ್ರವ ವಸ್ತು ಮತ್ತು ಘನಗಳಿಗಿಂತ ಹೆಚ್ಚು ಸಂಪೀಡನೆಯನ್ನು ಹೊಂದಿರುತ್ತವೆ ಎಂದು ತಿಳಿದುಕೊಳ್ಳುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.